ಲೈನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಸಂಪುಟದಲ್ಲಿ ನಮಗೂ ಅವಕಾಶ ನೀಡಿ ಎಂದು 31 ಹೊಸ ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹೊಸ ಪೀಳಿಗೆ ಬೆಳಿಬೇಕು ಅಲ್ವಾ? ಇಲ್ಲೇ ಎಷ್ಟು ದಿನ ನಾವೇ ಗೂಟ ಹೊಡೆದುಕೊಂಡು ಕುಳಿತುಕೊಳ್ಳೋಕಾಗುತ್ತೆ? ನಾನು ಮಂತ್ರಿಯಾಗಿ 36 ವರ್ಷ ಆಯಿತು. ಹೊಸ ಜನರೇಷನ್ ಬರಬೇಕು, ಹೊಸ ಆಲೋಚನೆ ಬರಬೇಕಲ್ವಾ? ಹೊಸಬರು ಇರಬೇಕು ಅಂತ ನಾವು ಅವರಿಗೆಲ್ಲ ಪ್ರೇರಣೆ ನೀಡಬೇಕು. ಹೊಸಬರನ್ನ ತಯಾರು ಮಾಡಬೇಕು. ಹೊಸ ಜನರೇಷನ್ ಅನ್ನ ಬರಬೇಕು. ಅವರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಇದನ್ನೆಲ್ಲ ಪಾರ್ಟಿ ಲೀಡರ್ಶಿಪ್ ತೀರ್ಮಾನ ಮಾಡುತ್ತೆ. ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಇನ್ನೂ ಹಲವರು ಹೊರಗಡೆ ಹೋಗಿ ಪ್ರಭಾವಿಗಳ ಮೂಲಕ ಒತ್ತಡ ಹಾಕ್ತಾರೆ. ಅವರ ಆಸೆ ಅವರಿಗೆ ಬಿಟ್ಟಿದ್ದು. ಹೊಸ ಶಾಸಕರು ಬರೆದ ಪತ್ರ ನನಗಿನ್ನೂ ತಲುಪಿಲ್ಲ. ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪೇನಿಲ್ಲ. ಆದ್ರೆ ಮಂತ್ರಿ ಮಂಡಲಕ್ಕೆ ಸೇರಿಸಿಕೊಳ್ಳೋಕೆ ನನಗೆ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ಮಾಡ್ತೀವಿ ಎಂದಿದ್ದಾರೆ. ನೋಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜಕಾರಣದಲ್ಲಿ ಯಾರು ಬೇಕಾದ್ರೂ ಶತ್ರು ಮಿತ್ರ ಆಗ್ಬೋದು. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಮುನಿರತ್ನ ಬೆಸ್ಟ್ ಎಕ್ಸಾಂಪಲ್. ಹಾವು ಮುಂಗುಸಿ ಅಂತಿದ್ದ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ಎಂದು ಭೇಟಿಯಾಗಿದ್ದು ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿರುವ ಸರ್ಕಾರಿ ನಿವಾಸಕ್ಕೆ ಮುನಿರತ್ನ ಆಗಮಿಸುತ್ತಿದ್ದಂತೆ ಡಿಕೆ ಶಿವಕುಮಾರ್ ಬೆನ್ನು ತಟ್ಟುತ್ತಾ ಬರಮಾಡಿಕೊಂಡಿದ್ದು ವಿಶೇಷ. ಡಿಕೆ ಶಿವಕುಮಾರ್ ಭೇಟಿಗೆ ಹಾಗೂ ಮಾತುಕತೆ ಬಳಿಕ ಶಾಸಕ ಮುನಿರತ್ನ ಮಾಧ್ಯಮಗಳ ಎದುರು ಕ್ಲಾರಿಟಿ ಕೊಟ್ಟಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಲ್ಲಿನ ಕಾಮಗಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಹೇಳಿಕೊಂಡಿದ್ದೆ. ಸೇತುವೆ, ಬೀದಿ ದೀಪ, ಶಾಲೆ, ಈಜುಕೊಳ ಸೇರಿ ಎಲ್ಲಾ ಕೆಲಸ ಕಾರ್ಯಗಳು ನಿಂತು ಹೋಗಿವೆ. ಇದೆಲ್ಲದರ ಬಗ್ಗೆಯೂ ಪಟ್ಟಿ ನೀಡಿದ್ದೇನೆ. ಶೀಘ್ರವೇ ಕೆಲಸ ಮಾಡಿಕೊಡುವ ಭರವಸೆ ನೀಡಿದ್ದಾರೆ. ನನಗೆ ಅವರ ಮೇಲೆ ವಿಶ್ವಾಸವಿದೆ. ಹಿಂದಿನ ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವೂ ಬೇರೆ, ಅವತ್ತಿನದ್ದು ಬೇರೆ ಹಾಗೂ ವಿಭಿನ್ನ ಸನ್ನಿವೇಶವಾಗಿತ್ತು. ಕ್ಷೇತ್ರಕ್ಕಾಗಿ ಯಾರ ಕಾಲು ಬೇಕಾದರೂ ಹಿಡಿಯುತ್ತೇನೆ ಎಂದು ಮುನಿರತ್ನ ಹೇಳಿದರು. ಪವರ್ ಶೇರಿಂಗ್ ವಿಚಾರವಾಗಿ ಶಾಸಕ ಕದಲೂರು ಉದಯ್ ಸ್ಫೋಟಕ ಅಪ್ಡೇಟ್ ಒಂದನ್ನ ನೀಡಿದ್ದಾರೆ. ನಮ್ಮ ರಾಜ್ಯ ನಾಯಕರಿಗೆ ಈಗಾಗಲೇ ಹೇಳಿದ್ದೇವೆ, ಇದೇ ವಾರದಲ್ಲಿ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಲಿದೆ. ಇಲ್ಲವಾದ್ರೆ ಇವರು ಯಾರು ಆಸಕ್ತಿ ತೋರುತ್ತಿಲ್ಲ ಎಂದಾದ್ರೆ ಅವಶ್ಯಕತೆ ಬಿದ್ರೆ ನಾವು ನೇರವಾಗಿ ಹೈಕಮಾಂಡ್ನೇ ಭೇಟಿ ಆಗ್ತೀವಿ ಅಂತ ಕದಲೂರು ಉದಯ್ ಹೇಳಿದ್ರು. ನಾವು ಒಂದನ್ನೇ ಕೇಳುವುದು, ಮೊದಲು ಗೊಂದಲ ಬಗೆಹರಿಸಿ. ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರಾ ಅಥವಾ ಬದಲಾವಣೆ ಮಾಡ್ತಾರಾ? ಇಂತಹ ದಿನವೇ ಮಾಡ್ತೀವಿ ಅಂತ ಹೇಳಬೇಕು. ವಿಪಕ್ಷಗಳು ಇದನ್ನೇ ಆಹಾರವನ್ನಾಗಿಸಿ ಮಾಡಿಕೊಂಡಿದ್ದಾರೆ. ಇದೆಲ್ಲ ನಿಲ್ಬೇಕಿದೆ. ಡಿಕೆಶಿ ಸ್ಪೀಡ್ಗೆ ಯಾರಾದ್ರೂ ಇದ್ರೆ ಅವರನ್ನ ಮೀರಿಸಿ ಓಡ್ತೀನಿ ಅಂದ್ರೆ ಇದಕ್ಕೆ ನಮ್ದೇನು ಅಭ್ಯಂತರವಿಲ್ಲ. ಅವರನ್ನ ಕ್ರಾಸ್ ಮಾಡಿ ಓಡುವಂತವರು ಬೇಕು. ವಿಪಕ್ಷಗಳ ಅಪಪ್ರಚಾರವನ್ನ ಸೆಟೆದು ನಿಲ್ಲುವಂತವರು ಬೇಕು. ಅಂತವರ ಮುಂದೆ ಬರಬೇಕಿದೆ. ಹೀಗಂತ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಶಾಸಕರು ಪತ್ರ ಬರೆದ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಿದ್ರು. 5, 7, 8 ಬಾರಿ ಶಾಸಕರಾದವರು ಇದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಮೌಲ್ಯಮಾಪನ ಮಾಡುವ ವ್ಯವಸ್ಥೆ ಬರ್ತಿದೆ. ಅದರ ಮೇಲೆ ಎಲ್ಲವೂ ತೀರ್ಮಾನವಾಗುತ್ತೆ. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಾಮರ್ಥ್ಯ ಇದ್ದವರು ಆಗಲಿ ಅಂತ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ಪತ್ರದ ವಿಚಾರ ಬಿಜೆಪಿಗರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಚಾರವಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. 2.5 ವರ್ಷದಿಂದ ಅವರು ಕಾದು ಸುಸ್ತಾಗಿದ್ದಾರೆ. ನವೆಂಬರ್ 21ನೇ ತಾರೀಕು ಪುನರಾರಚನೆಯಾಗುತ್ತೆ ಅಂತ ಕಾದಿದ್ರು. ಯಾವಾಗ ಆಗ್ಲಿಲ್ವೋ ಎಲ್ಲರೂ ಬೇಡಿಕೆ ಇಟ್ಟಿದ್ದಾರೆ. ಫಸ್ಟ್, ಸೆಕೆಂಡ್ ಅಂತ ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ. ಈಗ 30 ಜನ ಬೇಡಿಕೆ ಇಟ್ಟವರು ಫಸ್ಟ್ ಟೈಮರ್ಸ್, ಇದಾದ ಬಳಿಕ ಸೆಕೆಂಡ್ ಟೈಮರ್ಸ್ ಬೇಡಿಕೆ ಇಡ್ತಿದ್ದಾರೆ. ಅಂದ್ರೆ ಈ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಒಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಲೂಟಿಯಾಗಿದೆ. ಮತ್ತೊಂದ್ ಕಡೆ ಮಾಡೋಕೆ ಇಷ್ಟೆಲ್ಲ ಕೆಲಸಗಳಿದ್ರು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ, ಆದ್ರೆ ಫಾರಿನ್ ಟೂರ್ ಹೋಗಿದ್ದಾರೆ. ಇವೆಲ್ಲವನ್ನ ನೋಡ್ತಿದ್ದೆ ರಾಜ್ಯದ ಪರಿಸ್ಥಿತಿ ಶೋಚನೀಯವಾಗಿದ್ದು ಸರ್ಕಾರ ಐಸಿಯುನಲ್ಲಿ ಇದ್ದಂತೆ ಕಾಣಿಸ್ತಿದೆ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ಪತ್ರ ಬರೆದಿರೋದು ಬಂಡಾಯದ ಸೂಚನೆ ಅಂತ ಬಿಜೆಪಿ ಮಾಜಿ ಸಚಿವ ರೇಣುಕಾಚಾರ್ಯ ಲೇವಡಿ ಮಾಡಿದ್ದಾರೆ. ನಾನು ಅನೇಕ ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. 6-7 ಜನ ಸಿಎಂ ರನ್ನ ನೋಡಿದ್ದೇನೆ. ಅವರ ಜೊತೆ ಕೆಲಸ ಮಾಡಿದ್ದೇನೆ. ಹೊಸ ಶಾಸಕರಾಗಿರೋದು ಪತ್ರ ಬರೆದಿದ್ದಾರೆ. ಆದ್ರೆ ಸಚಿವ ಸ್ಥಾನಕ್ಕಾಗಿ ಪತ್ರ ಬರೆಯೋ ಪದ್ಧತಿ ಇಲ್ಲ. ಇದು ಕಾಂಗ್ರೆಸ್ನ ಬಂಡಾಯಕ್ಕೆ ಕೈಗನ್ನಡಿ. ಪತ್ರ ಬರೆದು ಸಚಿವ ಸ್ಥಾನ ಕೇಳೋದು ದೊಡ್ಡ ಬಂಡಾಯ. ಯಾವ ಸಮಯದಲ್ಲಿ ಬೇಕಾದ್ರೂ ಸ್ಫೋಟ ಆಗ್ಬಹುದು. ವೀರಪ್ಪ ಮೊಯ್ಲಿ ಕಾಲದಲ್ಲಿ ದೊಡ್ಡ ಸ್ಫೋಟವೇ ಆಗಿತ್ತು. ಈಗಲೂ ಸಹ ಅದಕ್ಕಿಂತ ದೊಡ್ಡದಾದ ಭಿನ್ನಮತ ಕುರ್ಚಿ ಕದನ ಸ್ಫೋಟ ಆಗುತ್ತೆ. ರಾಜ್ಯದ ಜನರಿಗೆ ಇದು ಮನರಂಜನೆಯಾಗಿದೆ, ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕುರ್ಚಿಗೆ ಕಂಟಕ ಬಂದಾಗ ಸಾಮಾಜಿಕ ನ್ಯಾಯ ಜಾತಿಯನ್ನ ಸಿದ್ದರಾಮಯ್ಯ ಮುಂದೆ ತರ್ತಾರೆ. ಹೀಗಂತ ಸಿದ್ದು ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಜಾಸ್ತಿ ಬಜೆಟ್ ಮಂಡಿಸಿದ್ದು ನೀವು, 2 ಬಾರಿ ಸಿಎಂ, ಡಿಸಿಎಂ ಎಲ್ಲವೂ ಆಗಿದ್ದೀರಾ. ಯಾರಿಗೆ ಹೇಳ್ತೀರಾ ಇದನ್ನ? ನೀವು ಸಿಎಂ ಆದ್ಮೇಲೆ ಎಷ್ಟೋ ಜನ ಕುರಿ ಕಾಯೋರನ್ನ ಮೇಲೆ ತಂದಿದ್ದೀರಾ. ಯಾರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದ್ದೀರಾ? ನಿಮಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ. ಇನ್ನೇನ್ ಬೇಕು? ನೀವು ಚೆನ್ನಾಗಿ ಉದ್ಧಾರ ಆಗಿದ್ದೀರಾ. ಆದ್ರೆ
ನಿಮ್ಮ ಸಮುದಾಯ ಅದೆಷ್ಟು ಉದ್ಧಾರ ಆಗಿದೆ? 2018ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದ ಪರಮೇಶ್ವರ್ ಸೋಲಿಗೆ ಷಡ್ಯಂತ್ರ ಮಾಡಿದ್ದು ಯಾರು ಕೇಳಿ? ಅವರ ಸೋಲಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಸಂವಿಧಾನ ಪುಸ್ತಕ ಹಿಡಿದು ಮಾತನಾಡೋರು, ಬಸವಣ್ಣ ಕುವೆಂಪು ಬಗ್ಗೆ ಮಾತನಾಡೋರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡೋರು ಷಡ್ಯಂತ್ರದ ಭಾಗ ಆಗಿದ್ರು ಅಂತ ಅವರ ನೋವಿನ ಕತೆ ಹೇಳ್ತಾರೆ. ಅವರ ನೋವಿನ ಕತೆ ಕೇಳಿದ್ರೆ ರಾಜಕೀಯ ಮರ್ಮ ನಿಮಗೆ ಅರ್ಥ ಆಗುತ್ತದೆ ಅಂತ ಸಿಟಿ ರವಿ ಕುಟುಕಿದ್ದಾರೆ. ಸಿಎಂ ಕುರ್ಚಿ ಕದನದಲ್ಲೇ ಬ್ಯುಸಿಯಾಗಿರುವ ರಾಜ್ಯ ಸರ್ಕಾರಕ್ಕೆ ಇವತ್ತು ಉದ್ಯೋಗಾಕಾಂಕ್ಷಿಗಳು ಬಿಸಿ ಮುಟ್ಟಿಸಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಸೇರಿದ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಕಲ್ಲು ತೂರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 2 ವರ್ಷಗಳಿಂದ ನೇಮಕಾತಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ರೊಚ್ಚಿಗೆದ್ದಿದ್ರು. ಪ್ರತಿಭಟನಾ ರ್ಯಾಲಿ ಬಿರುಗಾಳಿಯಂತೆ ನುಗ್ಗಿದ್ದು ಪೊಲೀಸರು ಭದ್ರತಾ ಕೋಟೆಯನ್ನೇ ಭೇದಿಸಿತ್ತು. ಪ್ರತಿಭಟನೆಗೆ ಪೊಲೀಸರ ಅನುಮತಿ ನಿರಾಕರಿಸಿದ್ರು. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಸಾಥ್ ನೀಡಿದ್ರು. ಸಿಎಂ, ಡಿಸಿಎಂ ಸೇರಿ ಕಾಂಗ್ರೆಸ್ ನಾಯಕರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಉದ್ರಿಕ್ತದಿಂದ ಕಲ್ಲು ತೂರಾಟ ನಡೆದಿದ್ದು ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ರಫೀಕ್ ಹಾಗೂ ತಹಶೀಲ್ದಾರ್ ಗಾಯಗೊಂಡಿದ್ರು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನಾನಿರತ ಅಭ್ಯರ್ಥಿಗಳನ್ನ ತಡೆಯಲು ಪೊಲೀಸರು ಹರಸಾಹಸ ಪಡುವಂತಾಗಿತ್ತು. ಇನ್ನು ಬಿಜೆಪಿಗರ ವಿರುದ್ಧ ಪ್ರತಿಭಟನಾನಿರತರು ಸಿಟ್ಟು ಹೊರಹಾಕಿದ್ದು ಯತ್ನಾಳ್ ರೀತಿಯ ನಾಯಕ ಬೇಕೆಂದು ಆಗ್ರಹಿಸಿದ್ರು. ಇದಿಷ್ಟು ಈ ದಿನದ ಲೈನ್ ಬಿಗ್ ಅಪ್ಡೇಟ್ಸ್ ಆಗಿತ್ತು. ನೋಡ್ತಾ ಇರಿ ಲೈನ್ ಟಿವಿ.